ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿರುವ ಮಹಿಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ಮಂದಿ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಷಡ್ಯಂತರ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರತ್ಯಕ್ಷದರ್ಶಿ ಅಂತ ಹೇಳ್ತಿರುವ ಮಹಿಳೆಯ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಭಕ್ತರು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದರೆ ಆದರೆ ಇದೀಗ 13 ವರ್ಷಗಳ ನಂತರ ಸೌಜನ್ಯ ಕೇಸ್ಗೆ ಒಂದಿಷ್ಟು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸಂದರ್ಶನದಲ್ಲಿ ಮಹಿಳೆಯವರು ನಾನು ಈ ಪ್ರಕರಣವನ್ನು ನೋಡಿದ್ದೆ ಅನ್ನೋ ಮಾತನ್ನ ಹೇಳಿಕೆ ಮುಂದಾಗಿದ್ದಾಳೆ. ಸದ್ಯ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಎಕ್ಸ್ಪೋಸ್ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧಾರವಾಡದ ಜನರಿದ್ದಾರೆ. ಆ ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್. ಪ್ರಮುಖವಾಗಿ 13 ವರ್ಷಗಳ ನಂತರ ಸೌಜನ್ಯ ಕೇಸ್ಗೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಒಬ್ಬ ಮಹಿಳೆ ಬಂದು ಅವಳನ್ನ ಅಪಹರಣ ಮಾಡೋದು ನೋಡಿದೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಬಗ್ಗೆ? ಅಪಹರಣ ಮಾಡಿದೆ ನೋಡಿದೇನಂತಂದ್ರೆ ಈ ಹಿಂದೆ ನಮಗೆಲ್ಲರೂ ಇಡೀ ರಾಜ್ಯದ ದೇಶದ ಏನಾಗಿದೆ ಅಂದ್ರೆ ಕಳೆದ 15-20 ನೋಡ್ತಾ ಇದ್ದೀವಿ. 20 ದಿವಸದಿಂದ ಬಂದು ನೋಡಿದ್ವಿ ಮಾಡಿದ್ವಿ. ಅನಾಮಿಕ ಬಂದು ಎಲ್ಲಾ ಕಡೆ ಬೆಳೆ ಮಾಡಿ ತೋರಿಸಿದಾಗೂ ಕೂಡ ಅದೇನು ಆಗಲಿಲ್ಲ. ಇವಳು ಬಂದು ನೋಡಿದ ನಿಜವಾಗಿಯೂ ಅದು ಏನಾಗಿದೆ ಅಂತ ಬಂದು ನೋಡ್ಲಿ. ಆ ಸೌಜನ್ಯನ ಪ್ರಕರಣಕ್ಕೆ ಅದು ಏನು ನಿಜವಾಗಿ ಆಗಿದ್ರೆ ತನಿಖೆ ಆಗಲೇಬೇಕು, ಅದು ಆಗಲೇಬೇಕು. ಆದ್ರೆ ಸುಳ್ಳು ಹೇಳಿ ತಮ್ಮ ಪ್ರಚಾರಕ್ಕೆ ತಗೊಳಕ ಅದ್ರ ಹಿಂದೆ ಷಡ್ಯಂತ್ರ ಏನಿದೆ ನಾವು ಕುಡಿದ ಅದಕ್ಕಾಗಿ ಇವತ್ತು ಸುಳ್ಳು ಬಂದು ಏನೋ ಮಾಡಿ ಅವ್ರು ಯಾರೋ ಕೂಡಿ ಕಮ್ಯುನಿಸಮ್ದಾರಾಗಲಿ ಬೇರೆ ಪಾರ್ಟಿಯವರಾಗಲಿ ಅದನ್ನ ಧರ್ಮಕ್ಕಾಗಿ ಮತ್ತೊಂದು ದಿನ ಆಗೋದು ಬೇಡ. ನಿಜ ವರ್ಷ ಆದ್ಮೇಲೆ ಬಂದಿದ್ದಲ್ಲ, ಈಗ ಹೇಳ್ತೀರಿ 13 ವರ್ಷ ಆಗಿ ಬಂದಿದೆ ಅಂತಂದ್ರೆ ಅವಾಗ ಇಷ್ಟೊಂದು ಇಲ್ಲಿ ಮಠ ಏನ್ ಮಾಡಿದ್ರು? ಈಗಾಗಲೇ ಬರಬೇಕಾಗಿತ್ತು. ಇಷ್ಟು ಚರ್ಮರೋಗ ಸಮಸ್ಯೆ ಇತ್ತು ನನಗೆ. ಹೀಗಾಗಿ ನಾನು ಊರಿಗೆ ಬಂದಿದ್ದೆ, ಅಂದ್ರೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದ್ದೆ. ಮಳೆ ಬರ್ತಾ ಇತ್ತು, ಕೂತ್ಕೊಂಡಿದ್ದೆ. ಹೀಗೆ ಆ ಮಹಿಳೆ ಹುಡುಗಿನ ಸೌಜನ್ಯ ಅನ್ನೋ ಹುಡುಗಿನ ಹೇಳ್ಕೊಂಡು ಕಾರಲ್ಲಿ ತಗೊಂಡು ಹೋದ್ರು. ಇಂಥದ್ದೇ ಬಟ್ಟೆ ಹಾಕಿದ್ದ ಅನ್ನೋ ಒಂದಿಷ್ಟು ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಅವ್ರು ಬಂದು ಹೇಳ್ತಿರೋ ಮಾಹಿತಿನ ಯಾವ ರೀತಿ ಒಪ್ಕೋತೀರಾ? ಕಟ್ಟುಕತೆ ಅಂತೀರಾ ಅಥವಾ ನಡೆದಿದೆ ಅಂತೀರಾ? ಏನ್ ಹೇಳ್ತೀರಿ ಸೌಜನ್ಯ ಪ್ರಕರಣದಲ್ಲಿ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸೌಜನ್ಯಳಿಗೆ ಆಗಿದ್ದು ಯಾವ ಮಗಳಿಗಾದ್ರೂ ಅದು ಯಾರೂ ಒಪ್ಪತಕ್ಕದ್ದಲ್ಲ. ಅವಳು ಈ ದೇಶದ ಮಗಳು, ಈ ರಾಜ್ಯದ ಮಗಳು, ಈ ದಕ್ಷಿಣ ಕನ್ನಡದ ಮಗಳು. ಅವಳಿಗೆ ನ್ಯಾಯ ಸಿಗಲೇಬೇಕು. ಯಾರೋ ಮಾಡಿದ್ರು ನ್ಯಾಯ ಸಿಗಲೇಬೇಕು. ಆದ್ರೆ ಇದನ್ನ ದುರುಪಯೋಗ ಮಾಡಿಕೊಂಡು ಪೂಜ್ಯರಿಗೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಏನು ಹೆಸರು ಕೆಡಿಸ್ತಾರ, ಆ ಹೆಸರು ಕೆಡ್ಸಾಕತ್ತಿದ್ದಕ್ಕೆ ನಮ್ಗೆ ಅದ್ರ ವಿರುದ್ಧ ನಮ್ದು ಹೋರಾಟ ಷಡ್ಯಂತ್ರ ಅಂತ ಹೇಳ್ತೀರಿ. ಓಕೆ ಸರ್, ಪ್ರಮುಖವಾಗಿ ಈಗ ಧರ್ಮಸ್ಥಳಕ್ಕೆ ಬಂದ ವ್ಯವಸ್ಥೆ ಒಂದ್ ಕಡೆ ಆದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ನೋಡಿದ್ದೇನೆ ಹೇಳ್ಕೊಂಡು ಹೋಗೋದನ್ನ, ಅವಳನ್ನ ತಗೊಂಡು ಹೋದ್ರು, ಕೆಳಗಡೆ ಕೆಡುವುದು, ಛತ್ರಿ ಸಿಕ್ತು ನನ್ನ ಅವಳ ಕೈಯಿಂದ ಬಿತ್ತು, ಈ ತರ ಎಲ್ಲ ಹೇಳ್ತಾರೆ. ಇದನ್ನ ಯಾವ ರೀತಿ ತಗೊಳ್ತೀರಿ ತಾವು? ನೋಡ್ರಿ, ಈಗ ತಮ್ಮ ಮಾಧ್ಯಮದ ಮುಂದೆ ಬಂದರು, ಇವಾಗ ಅವ್ರ ಕತೆ ಹೇಳ್ತಾ ಇದ್ದಾರೆ. ಅದು ಸತ್ಯ ಸುಳ್ಳು ಅನ್ನೋದು ತನಿಖೆ ಆಗ್ಬೇಕು. ಆಮೇಲೆ ನಮ್ಮ ಪ್ರಶ್ನೆ ಆ ಅಮ್ಮಗಿರೋದು, ಒಬ್ಬ ಯಾವುದೇ ಮಾನವೀಯತೆ ಒಂದು ಮೌಲ್ಯವನ್ನು ಹೊಂದಿದಂತ ಮನುಷ್ಯರಾದ್ರೆ ಅವತ್ತು ಘಟನೆ ಇವತ್ತು ನಡೀತಿ, ಇವತ್ತು ಘಟನೆ ನಡೆದದ, ನಾನು ಇವತ್ತೇ ಹೇಳ್ಬೇಕದನ್ನ. ಇನ್ ಯಾವಾಗೋ 10 ವರ್ಷ 8 ವರ್ಷ 15 ವರ್ಷ ಸಿಬಿಐ ತನಿಖೆ ಮತ್ತೊಂದು SIT ಮಾಡಿದಾಗ ಮತ್ತೊಂದು ಏನೋ ಮಾಡಿದಾಗ ಬಂದ್ ನಾ ಹೇಳ್ತೇನೆ ಅಂತಂದ್ರೆ ನನ್ನ ಹಿಂದೆ ಕಾಣದ ಕೈಗಳು ಯಾವದಾವು? ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಟೋರಿನ ಕೊಟ್ಟಿದೆ. ತಾವು ಕೂಡ ಸ್ಟೋರಿ ನೋಡಿರ್ತೀರಿ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಇದೆಲ್ಲ ಒಂದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯನ ಹತ್ತಿಕ್ಕ ಅಂತ ಕೆಲಸ ನಡೆದಿದೆ. ಇದನ್ನ ಪೂರಾ ಖಂಡಿಸ್ತೇವೆ ನಾವು. ಇದೆಲ್ಲ ಕಟ್ಟಕತೆಯಿಂದ ನಡೆದೈತಿ. ಇಷ್ಟು ಬಿಟ್ರೆ ಮತ್ತೇನಿಲ್ಲ ಅಂತ ನಾನು ಹೇಳ್ತೇನೆ ಸರ್. ಈಗ ಪ್ರಮುಖವಾಗಿ 13 ವರ್ಷಗಳ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಮಹಿಳೆಯೊಬ್ಬರು ಬಂದು ಹೇಳ್ತಾ ಇದ್ದಾಳೆ, ಸೌಜನ್ಯ ಪ್ರಕರಣವನ್ನು ಆಗ್ಲಿಕ್ಕೆ ಸಮಯದಲ್ಲಿ ನಾನು ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಚರ್ಮರೋಗ ಸಮಸ್ಯೆ ಬಂದಿದ್ರಂತೆ. ಹೀಗಾಗಿ ಆ ಹುಡುಗಿಯನ್ನ ತೆಗೆದುಕೊಂಡು ಅಂದ್ರೆ ಹೇಳ್ಕೊಂಡು ಹೋಗುವಂತದ್ದು ಅಥವಾ ಕಿಡ್ನಾಪ್ ಮಾಡುವಂತ ವ್ಯವಸ್ಥೆ ನೋಡಿದ್ದೆ ಅಂತ ಹೇಳ್ತಾರೆ. 13 ವರ್ಷಗಳ ಬಳಿಕ ಬಂದಿದ್ದಾರೆ ಹೇಳ್ತಿರೋದು. ಏನ್ ಹೇಳ್ತೀರಿ ಬಗ್ಗೆ? ಸರ್, ಇದೆಲ್ಲ ಒಂದು ಷಡ್ಯಂತ್ರ. ಇದು ಒಂದು ಷಡ್ಯಂತ್ರ. ಇದು ನಮ್ಮ ಧಾರ್ಮಿಕ ಪದ್ಧತಿಗೆ ಇವರು ಧಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ತರಹದ ಸತ್ಯತೆ ಯಾವುದೂ ಇಲ್ಲ ಇದರಲ್ಲಿ. ಇದಿಷ್ಟು ಧಾರವಾಡ ಮತ್ತು ಬೇರೆ ಬಂದಂತ ಭಕ್ತರ ಮಾತು. ಅಂದ್ರೆ ಒಂದ್ ಕಡೆಗೆ 13 ವರ್ಷಗಳ ಬಳಿಕ ಬಂದಿದ್ದಾರೆ. ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರು, ಅವರಿಗೆ ಮಕ್ಕಳಿಲ್ವಾ ಅನ್ನೋ ಮಾತನ್ನ ಈ ಜನರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೋಬೆ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿರುವ ಮಹಿಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ಮಂದಿ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಷಡ್ಯಂತರ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರತ್ಯಕ್ಷದರ್ಶಿ ಅಂತ ಹೇಳ್ತಿರುವ ಮಹಿಳೆಯ ಬಗ್ಗೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳದ ಭಕ್ತರು.
ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದೆಡೆ, ಆದರೆ ಇದೀಗ 13 ವರ್ಷಗಳ ನಂತರ ಸೌಜನ್ಯ ಕೇಸ್ಗೆ ಒಂದಿಷ್ಟು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಸಂದರ್ಶನದಲ್ಲಿ ಮಹಿಳೆಯರುಗಳು ನಾನು ಈ ಪ್ರಕರಣವನ್ನು ನೋಡಿದ್ದೇನೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಮುಂದಾಗಿದ್ದಾಳೆ. ಸದ್ಯ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಎಕ್ಸ್ಪೋಸ್ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಧಾರವಾಡದ ಜನರಿದ್ದಾರೆ. ಆ ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಪ್ರಮುಖವಾಗಿ 13 ವರ್ಷಗಳ ನಂತರ ಸೌಜನ್ಯ ಕೇಸ್ಗೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಒಬ್ಬ ಮಹಿಳೆ ಬಂದು ಅವಳನ್ನ ಅಪಹರಣ ಮಾಡೋದು ನೋಡಿದ್ರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಬಗ್ಗೆ? ಅಪಹರಣ ಮಾಡಿದ್ರೆ ನೋಡಿದ್ದೇನೆ ಅಂತಂದ್ರೆ, ಈ ಹಿಂದೆ ನಮಗೆಲ್ಲರೂ ಇಡೀ ರಾಜ್ಯದ ದೇಶದ ಏನಾಗಿದೆ ಅಂದ್ರೆ ಕಳೆದ 15-20 ನೋಡ್ತಾ ಇದ್ದೀವಿ. 20 ದಿವಸದಿಂದ ಬಂದು ನೋಡಿದೇವೆ, ಮಾಡಿದೇವೆ, ಅನಾಮಿಕ ಬಂದು ಎಲ್ಲಾ ಕಡೆ ಬೆಳೆ ಮಾಡಿ ತೋರಿಸಿದಾಗೂ ಕೂಡ ಅದೇನು ಆಗಲಿಲ್ಲ. ಇವಳು ಬಂದು ನೋಡಿದೇವೆ, ನಿಜವಾಗಿಯೂ ಅದು ಏನಾಗಿದೆ ಅಂತ ಬಂದು ನೋಡ್ಲಿ. ಆ ಸೌಜನ್ಯನ ಪ್ರಕರಣಕ್ಕೆ ಅದು ಏನು ನಿಜವಾಗಿ ಆಗಿದ್ರೆ ತನಿಖೆ ಆಗಲೇಬೇಕು, ಅದು ಆಗಲೇಬೇಕು. ಆದ್ರೆ ಸುಳ್ಳು ಹೇಳಿ ತಮ್ಮ ಪ್ರಚಾರಕ್ಕೆ ತಗೊಳಕ ಅದ್ರ ಹಿಂದೆ ಷಡ್ಯಂತ್ರ ಏನಿದೆ, ನಾವು ಕುಡಿದ ಅದಕ್ಕಾಗಿ ಇವತ್ತು ಸುಳ್ಳು ಬಂದು ಏನೋ ಮಾಡಿ ಅವ್ರು ಯಾರೋ ಕೂಡಿ ಕಮ್ಯುನಿಸಮ್ದಾರಾಗಲಿ ಬೇರೆ ಪಾರ್ಟಿಯವರಾಗಲಿ ಅದನ್ನ ಧರ್ಮಕ್ಕಾಗಿ ಮತ್ತೊಂದು ದಿನ ಆಗೋದು ಬೇಡ. ನಿಜ ವರ್ಷ ಆದ್ಮೇಲೆ ಬಂದಿದ್ದಲ್ಲ, ಈಗ ಹೇಳ್ತೀರಿ 13 ವರ್ಷ ಆಗಿ ಬಂದಿದೆ ಅಂತಂದ್ರೆ ಅವಾಗ ಇಷ್ಟೊಂದು ಇಲ್ಲಿ ಮಟ್ಟ ಏನ್ ಮಾಡಿದ್ರು, ಈಗಾಗಲೇ ಬರಬೇಕಾಗಿತ್ತು. ಇಷ್ಟು ಚರ್ಮ ರೋಗ ಸಮಸ್ಯೆ ಇತ್ತು ನನಗೆ. ಹೀಗಾಗಿ ನಾನು ಊರಿಗೆ ಬಂದಿದ್ದೆ, ಅಂದ್ರೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದ್ದೆ. ಮಳೆ ಬರ್ತಾ ಇತ್ತು, ಕೂತ್ಕೊಂಡಿದ್ದೆ. ಹೀಗೆ ಆ ಮಹಿಳೆ ಹುಡುಗಿನ, ಸೌಜನ್ಯ ಅನ್ನೋ ಹುಡುಗಿನ ಎಳ್ಕೊಂಡು ಕಾರಲ್ಲಿ ತಗೊಂಡು ಹೋದ್ರು. ಇಂಥದ್ದೇ ಬಟ್ಟೆ ಹಾಕಿದ್ದ ಅನ್ನೋ ಒಂದಿಷ್ಟು ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಅವ್ರು ಬಂದು ಹೇಳ್ತಾರೆ ಮಾಹಿತಿನ ಯಾವ ರೀತಿ ಒಪ್ಕೋತೀರಾ? ಕಟ್ಟುಕತೆ ಅಂತೀರಾ ಅಥವಾ ನಡೆದಿದೆ ಅಂತೀರಾ? ಏನ್ ಹೇಳ್ತೀರಿ ಸೌಜನ್ಯ ಪ್ರಕರಣದಲ್ಲಿ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸೌಜನ್ಯಳಿಗೆ ಆಗಿದ್ದು ಯಾವ ಮಗಳಿಗಾದ್ರೂ ಅದು ಯಾರೂ ಒಪ್ಪತಕ್ಕದ್ದಲ್ಲ. ಅವಳು ಈ ದೇಶದ ಮಗಳು, ಈ ರಾಜ್ಯದ ಮಗಳು, ಈ ದಕ್ಷಿಣ ಕನ್ನಡದ ಮಗಳು. ಅವಳಿಗೆ ನ್ಯಾಯ ಸಿಗಲೇಬೇಕು. ಯಾರೋ ಮಾಡಿದ್ರು ನ್ಯಾಯ ಸಿಗಲೇಬೇಕು. ಆದ್ರೆ ಇದನ್ನ ದುರುಪಯೋಗ ಮಾಡಿಕೊಂಡು ಪೂಜ್ಯರಿಗೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಏನು ಹೆಸರು ಕೆಡಿಸ್ತಾರ, ಆ ಹೆಸರು ಕೆಡ್ಸಾಕತ್ತಿದ್ದಕ್ಕೆ ನಮ್ಗೆ ಅದ್ರ ವಿರುದ್ಧ ನಮ್ದು ಹೋರಾಟ ಷಡ್ಯಂತ್ರ ಅಂತ ಹೇಳ್ತೀರಿ. ಓಕೆ ಸರ್, ಪ್ರಮುಖವಾಗಿ ಈಗ ಧರ್ಮಸ್ಥಳಕ್ಕೆ ಬಂದ ವ್ಯವಸ್ಥೆ ಒಂದ್ ಕಡೆ ಆದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ನೋಡಿದ್ದೇನೆ ಎಳ್ಕೊಂಡು ಹೋಗೋದನ್ನ, ಅವಳನ್ನ ತಗೊಂಡು ಹೋದ್ರು, ಕೆಳಗಡೆ ಕೆಡೋದ್ರು, ಛತ್ರಿ ಸಿಕ್ತು ನನ್ನ ಅವಳ ಕೈಯಿಂದ ಬಿತ್ತು, ಈ ತರ ಎಲ್ಲ ಹೇಳ್ತಾರೆ. ಇದನ್ನ ಯಾವ ರೀತಿ ತಗೊಳ್ತೀರಿ ತಾವು? ನೋಡ್ರಿ, ಈಗ ತಮ್ಮ ಮಾಧ್ಯಮದ ಮುಂದೆ ಬಂದರು, ಇವಾಗ ಅವ್ರ ಕತೆ ಹೇಳ್ತಾ ಇದ್ದಾರೆ. ಅದು ಸತ್ಯ ಸುಳ್ಳು ಅನ್ನೋದು ತನಿಖೆ ಆಗ್ಬೇಕು. ಆಮೇಲೆ ನಮ್ಮ ಪ್ರಶ್ನೆ ಆ ಅಮ್ಮಗಿರೋದು, ಒಬ್ಬ ಯಾವುದೇ ಮಾನವೀಯತೆ ಒಂದು ಮೌಲ್ಯವನ್ನು ಹೊಂದಿದಂತ ಮನುಷ್ಯರಾದ್ರೆ ಅವತ್ತು ಘಟನೆ ಇವತ್ತು ನಡೀತಿ, ಇವತ್ತು ಘಟನೆ ನಡೆದದ, ನಾನು ಇವತ್ತೇ ಹೇಳ್ಬೇಕದನ್ನ. ಇನ್ ಯಾವಾಗೋ 10 ವರ್ಷ 8 ವರ್ಷ 15 ವರ್ಷ ಸಿಬಿಐ ತನಿಖೆ ಮತ್ತೊಂದು SIT ಮಾಡ್ದಾಗ ಮತ್ತೊಂದು ಏನೋ ಮಾಡ್ದಾಗ ಬಂದ್ ನಾ ಹೇಳ್ತೇನೆ ಅಂತಂದ್ರೆ ನನ್ನ ಹಿಂದೆ ಕಾಣದ ಕೈಗಳು ಯಾವ ಅದಾವು? ರಿಪಬ್ಲಿಕ್ ಕನ್ನಡ ಈಗ ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಟೋರಿನ ಕೊಟ್ಟಿದೆ. ತಾವು ಕೂಡ ಸ್ಟೋರಿ ನೋಡಿರ್ತೀರಿ, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಇದೆಲ್ಲ ಒಂದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯನ ಹತ್ತಿಕ್ಕ ಅಂತ ಕೆಲಸ ನಡೆದಿದೆ. ಇದನ್ನ ಪೂರಾ ಖಂಡಿಸ್ತೇವೆ ನಾವು. ಇದೆಲ್ಲ ಕಟ್ಟುಕತೆಯಿಂದ ನಡೆದೈತಿ. ಇಷ್ಟು ಬಿಟ್ರೆ ಮತ್ತೇನಿಲ್ಲ ಅಂತ ತಾವು ಹೇಳ್ತೇನೆ ಸರ್. ಈಗ ಪ್ರಮುಖವಾಗಿ 13 ವರ್ಷಗಳ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಮಹಿಳೆ ಒಬ್ಬರು ಬಂದು ಹೇಳ್ತಾ ಇದ್ದಾಳೆ, ಸೌಜನ್ಯ ಪ್ರಕರಣವನ್ನು ಆಗ್ಲಿಕ್ಕೆ ಸಮಯದಲ್ಲಿ ನಾನು ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಚರ್ಮ ರೋಗ ಸಮಸ್ಯೆ ಬಂದಿದ್ರಂತೆ. ಹೀಗಾಗಿ ಆ ಹುಡುಗಿಯನ್ನ ತೆಗೆದುಕೊಂಡು ಅಂದ್ರೆ ಎಳ್ಕೊಂಡು ಹೋಗುವಂತದ್ದು ಅಥವಾ ಕಿಡ್ನಾಪ್ ಮಾಡುವಂತ ವ್ಯವಸ್ಥೆ ನೋಡಿದೆ ಅಂತ ಹೇಳ್ತಾರೆ. 13 ವರ್ಷಗಳ ಬಳಿಕ ಬಂದಿದ್ದಾರೆ ಹೇಳ್ತಿರೋದು. ಏನ್ ಹೇಳ್ತೀರಿ ಬಗ್ಗೆ? ಸರ್, ಇದೆಲ್ಲ ಒಂದು ಷಡ್ಯಂತ್ರ. ಇದು ಒಂದು ಷಡ್ಯಂತ್ರ. ಇದು ನಮ್ಮ ಧಾರ್ಮಿಕ ಪದ್ಧತಿಗೆ ಇವರು ಧಕ್ಕೆ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ತರಹದ ಸತ್ಯತೆ ಯಾವುದೂ ಇಲ್ಲ ಇದರಲ್ಲಿ. ಇದಿಷ್ಟು ಧಾರವಾಡ ಮತ್ತು ಬೇರೆ ಬಂದಂತ ಭಕ್ತರ ಮಾತು. ಅಂದ್ರೆ ಒಂದ್ ಕಡೆಗೆ 13 ವರ್ಷಗಳ ಬಳಿಕ ಬಂದಿದ್ದಾರೆ. ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರು, ಅವರಿಗೆ ಮಕ್ಕಳಿಲ್ವಾ ಅನ್ನೋ ಮಾತನ್ನ ಈ ಜನರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೋಬೆ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.